ಮೇಲೆ ನಮಗಿರುವಂತಹ ಒಂದು ಪ್ರೀತಿ ಅದು ನಿರತಿಶಯವಾದದ್ದು, ಶುದ್ಧವಾದದ್ದು, ಬೇರೆ ಯಾವುದೇ ವಿಧವಂತಹ ಕಾರಣಗಳಿಂದ ಬಂದಿರುವಂತಹದ್ದಲ್ಲ. ಇನ್ನೊಬ್ಬರ ಮೇಲೆ ನಮಗಿಂತಲೂ ಭಿನ್ನರಾಗಿರ್ತಕ್ಕಂತಹ ಇನ್ನೊಬ್ಬರ ಮೇಲೆ ಇರುವಂತಹ ಪ್ರೀತಿ ಬೇರೆ ಕಾರಣದಿಂದ ಬಂದಿರುವಂತಹದ್ದು. ಅದಕ್ಕೆ ಮೊದಲನೇ ಸ್ಥಾನ ಇಲ್ಲ, ಎರಡನೇ ಸ್ಥಾನ. ಭಗವಂತನ ಮೇಲೂ ನಮಗೆ ನಿರತಿಶಯವಾದ, ಶುದ್ಧವಾದಂತಹ, ನಿಷ್ಕಾರಣವಾದಂತಹ ಪ್ರೀತಿ ರೂಪವಾದಂತಹ ಭಕ್ತಿ ಯಾವಾಗ ಬರುತ್ತೆ ಅಂತಂದ್ರೆ, ಆ ಭಗವಂತ ನಮ್ಮ ಆತ್ಮಸ್ವರೂಪಿಯೇ ಆಗಿದ್ದಾನೆ ಅಂತ ಹೇಳಿದಾಗ, ಇದನ್ನೇ ಅದ್ವೈತ ಸಿದ್ಧಾಂತವು ಹೇಳ್ತಾ ಇರೋದು. ಈ ರೀತಿಯಾಗಿ ಹೇಳಿದಾಗ ಮಾತ್ರ ಆ ಭಗವಂತ ನಮ್ಮ ಆತ್ಮಸ್ವರೂಪಿಯೇ ಆಗಿದ್ದಾನೆ ಅಂತಾದವಾಗ ಮಾತ್ರವೇ ಆ ಭಗವಂತನ ಮೇಲೆ ಶುದ್ಧವಾದಂತಹ ಒಂದು ಪ್ರೀತಿ, ಅಂದ್ರೆ ಅದೇ ಭಕ್ತಿ. ಶುದ್ಧವಾದಂತಹ ಪ್ರೀತಿಯನ್ನೇ ಭಕ್ತಿ ಅಂತ ಹೇಳೋದು. ನಮಗಿಂತಲೂ ಚಿಕ್ಕವರಾಗಿರುವವರ ಮೇಲೆ ನಮಗಿರುವಂತಹ ಪ್ರೀತಿಯನ್ನ ವಾತ್ಸಲ್ಯ ಅಂತ ನಾವು ಹೇಳ್ತೀವಿ. ನಮಗೆ ಸಮಾನರಾಗಿರ್ತಕ್ಕಂತಹ ವ್ಯಕ್ತಿಗಳ ಮೇಲೆ ಇರುವಂತಹ ಪ್ರೀತಿಯನ್ನು ಆದರಿಸುವುದು ಅಂತ ಹೇಳ್ತೀವಿ. ನಮಗಿಂತಲೂ ದೊಡ್ಡವರಾಗಿರ್ತಕ್ಕಂಥವ್ರ ಮೇಲೆ ನಮಗಿರುವಂತಹ ಪ್ರೀತಿಯನ್ನೇ ಭಕ್ತಿ ಎಂಬುದಾಗಿ ಹೇಳ್ತೀವಿ. ಭಗವಂತನ ಮೇಲೆ ನಮಗೆ ವಿಶೇಷವಾಗಿ ಇರುವಂತಹ ಶುದ್ಧವಾದಂತಹ ಪ್ರೀತಿ ಯಾವಾಗ ನಾವು ಮಾಡಕ್ಕಾಗುತ್ತೆ? ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾನೆ ಅಂತ ಹೇಳಿದಾಗ ಇದು ಪರಿಪೂರ್ಣವಾಗಿ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಅದೇ ನಮಗಿಂತ ಭಗವಂತ ಬೇರೆ ಅಂತ ನಾವು ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ, ಹೇಗೆ ನಮಗಿಂತ ಬೇರೆಯವರಾಗಿರೋ ಮೇಲೆ ಯಾವ ರೀತಿಯಂತಹ ಪ್ರೀತಿ ಇರುತ್ತೋ ಆ ರೀತಿಯಂತಹ ಪ್ರೀತಿ ಭಗವಂತನ ಮೇಲೆ ಇರುತ್ತೆ. ಅಂದ್ರೆ ಅದು ಎರಡನೇದಾಯ್ತು, ಮೊದಲನೇದಾಗಲಿಲ್ಲ. ಅದಕ್ಕೆ ಮೊದಲನೇ ಸ್ಥಾನ ಇಲ್ಲ. ಏನಾಯ್ತು ಅಂತಂದ್ರೆ, ಈ ಒಂದು ದ್ವೈತದಲ್ಲಿ ನಾವು ಹೇಳುವಂತ, ದ್ವೈತದಲ್ಲೂ ಭಕ್ತಿಯನ್ನು ಹೇಳ್ತೀವಿ, ಆದರೆ ಅದು ಎಂತಹ ಭಕ್ತಿ ಆಗುತ್ತೆ? ಮುಖ್ಯವಾದಂತಹದ್ದಾಗುವುದಿಲ್ಲ. ಎರಡನೇ ಸ್ಥಾನ ಅದಕ್ಕೆ ಬರುತ್ತೆ. ನಮಗಿಂತಲೂ ಭಿನ್ನರಾಗಿರುವವರ ಮೇಲೆ ಹೆಂಗೆ ಪ್ರೀತಿ ಇರುತ್ತೋ ಆ ರೀತಿಯಾಗಿ ಪ್ರೀತಿಯನ್ನು ಹೇಳಿದಂಗೆ ಆಗುತ್ತೆ. ಆದರೆ ಹೇಗೆ ನಮಗಿಂತಲೂ ಭಿನ್ನರಾಗಿರುವಂತಹ ವ್ಯಕ್ತಿಗಳ ಮೇಲೆ ನಮಗಿರುವಂತಹ ಪ್ರೀತಿ ಮೊದಲನೇ ಸ್ಥಾನ ಅದಕ್ಕಿಲ್ವೋ, ಅದೇ ರೀತಿ ನಮಗಿಂತಲೂ ಭಿನ್ನ ಭಗವಂತ ಅಂತ ಹೇಳುವಾಗ ನಮಗಿಂತಲೂ ಭಿನ್ನನಾಗಿರ್ತಕ್ಕಂತಹ ಭಗವಂತನ ಮೇಲಿರೋ ಪ್ರೀತಿ ಎರಡನೇದು, ಅದು ಶುದ್ಧವಾದದ್ದು ಅನ್ನೋ ಲೆಕ್ಕಕ್ಕೆ ಬರುವುದಿಲ್ಲ. ಅದು ಶುದ್ಧವಾದದ್ದು ಅಂತ ಯಾವಾಗ ಆಗುತ್ತೆ ಅಂತಂದ್ರೆ, ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾನೆ ಅನ್ನುವ ಈ ಒಂದು ಅದ್ವೈತ ತತ್ವವು ನಮಗೆ ತೋರಿಸಿದಂತಹ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರವೇ ಪರಿಶುದ್ಧವಾದಂತಹ, ನಿಷ್ಕಾರಣವಾದಂತಹ, ಉತ್ಕೃಷ್ಟವಾದಂತಹ ಭಕ್ತಿಯನ್ನು ನಾವು ಭಗವಂತನ ಮೇಲೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ಆತ್ಮದ ಮೇಲೆ ನಮಗೆ ಎಂತಹ ಶುದ್ಧವಾದ ಪ್ರೀತಿ ಇದೆಯೋ ಅದೇ ರೀತಿಯಂತಹ ಶುದ್ಧವಾದ ಪ್ರೀತಿ ನಮ್ಮ ಆತ್ಮಸ್ವರೂಪಿಯೇ ಆಗಿರುವಂತಹ ಭಗವಂತನ ಮೇಲೂ ನಮಗಿರುವುದಕ್ಕೆ ಸಾಧ್ಯ ಆಗುತ್ತೆ. ಆ ಭಗವಂತ ನಮ್ಮ ಆತ್ಮಸ್ವರೂಪಿ ಆಗಿದ್ದಾನೆ ಅನ್ನುವಂತಹ ಅದ್ವೈತ ಸಿದ್ಧಾಂತವನ್ನು ಹೇಳಿದಾಗ ಮಾತ್ರವೇ ಇದು ಸರಿಯಾಗುತ್ತೆ.